ಹಾಯ್ ನಮಸ್ಕಾರ ಎಲ್ರಿಗೂ. ನಮ್ಮ ಮನೆಯಲ್ಲಿ ರಾಗಿ ಹಿಟ್ಟು ಖಾಲಿಯಾಗಿತ್ತು ಅಂತ ಹೇಳಿ ರಾಗಿನ ಇಲ್ಲಿ ಕೊಡೋಣ ಅಂತ ಹೇಳಿ ರಾಗಿ ತೊಳಿತಾ ಇದ್ದೀವಿ. ನೋಡಿ ನಮ್ಮ ಯಜಮಾನ್ರು ತೊಳಿತಾ ಇದ್ದಾರೆ. ನನ್ನ ಮಗಳು ಸಿಕ್ಕಿದೆ ಚಾನ್ಸ್ ಅಂತ ಹೇಳಿ ನೀರಿನಲ್ಲಿ ಆಟ ಆಡ್ತಾ ಇದ್ದಾಳೆ. ನೋಡಿ ತೊಳಿತಾ ಇರೋದು ಕಾಣಿಸ್ತಿದೆಯಲ್ಲ, ತುಂಬಾ ಬಗಡ ಬರುತ್ತೆ ನೋಡಿ ಫ್ರೆಂಡ್ಸ್. ಎಲ್ಲ ನೋಡಿ, ಎಲ್ಲ ಕೆಂಪುಗೆ ಅರ್ಧ ವೇಸ್ಟೇ ಹೋಗುತ್ತೆ. ತುಂಬ ಅಂದರೆ ತುಂಬಾ ಬಗಡ ಬರುತ್ತೆ ಫ್ರೆಂಡ್ಸ್. ನೋಡಿ ಎಲ್ಲ ಕಾಣಿಸ್ತಿದೆ. ಏನು ಗೊತ್ತಾ ಫ್ರೆಂಡ್ಸ್, ಪ್ರತಿಯೊಬ್ಬರು ರಾಗಿನ ತೊಳೆದು ಬಿಸಿಲಿಗೆ ಒಣಗಾಕಿ ಮಿಲ್ ಮಾಡಿಸಿ ತಿಂದ್ರಿ. ಯಾಕಂದರೆ ರಾಗಿನ ಹೊಲದಿಂದ ತರಬೇಕು ಅಂದರೆ ತುಂಬ ಪ್ರೊಸೆಸಿಂಗ್ ಇರುತ್ತೆ. ರಾಗಿನ ಕಣಕ್ಕಾಕಿ ತರೋ ಅಷ್ಟರಲ್ಲಿ ಎಲ್ಲ ಮಣ್ಣಾಗ್ಬಿಟ್ಟಿರುತ್ತೆ ರಾಗಿ. ಇವಾಗಿನ ಕಾಲದ ಜನರು ರಾಗಿನ ತೊಳೆದು ತಿನ್ನೋದು ಬೆಸ್ಟ್ ಅನ್ಕೋತೀನಿ. ನೋಡಿ ನಮ್ಮ ಮನೇಲಿ ಏನಿಲ್ಲ ಅಂದರೂ ಒಂದು 5 ಸಲ ತೊಳೆದಿದ್ದಾರೆ, ಆದರೂ ಮತ್ತೆ ಗಲೀಜು ಬರ್ತಾನೆ ಇದೆ. ನೋಡಿ ಝೂಮ್ ಮಾಡಿ ತೋರಿಸ್ತೀನಿ, ನೋಡಿ ಎಷ್ಟು ಗಲೀಜು ಬರ್ತಾ ಇದೆ ಅಂತ ಹೇಳಿ. ಮುಂಚೆ ಎಲ್ಲ ರೌಂಡ್ಗಲ್ಗೆ ಹಾಕಿ ಹುಲ್ಲನ್ನ ಹೊಡಿತಾಯಿದ್ರು. ಅವಾಗ ರಾಗಿ ಇಷ್ಟೊಂದು ಗಲೀಜು ಆಗ್ತಿರಲಿಲ್ಲ. ಇವಾಗ ಅಂದರೆ ಟ್ರ್ಯಾಕ್ಟರ್ಗೆ ಹಾಕಿ ಯೂಸ್ ಮಾಡ್ತಾರಲ್ಲ, ಟ್ರ್ಯಾಕ್ಟರು ತುಂಬ ರಫಾಗಿ ಇದು ಮಾಡುತ್ತಲ್ಲ. ಇದು ನೋಡಿ ಎಷ್ಟು ಬುಡ ಬರುತ್ತೆ. ಸಗಣಿ ಹಾಕಿರ್ತಾರಲ್ಲ ಕಣಕ್ಕೆ, ಅದೇ ಅರ್ಧ ಬರ್ತೈತೆ. ನಾವು ಅಷ್ಟೇ ಮುಂಚೆ ಹಂಗೆ ಯೂಸ್ ಮಾಡ್ತಿದ್ವಿ. ಹಾಗೆ ರಾಗಿ ಕೊಡೋದು ಮಿಲ್ಗೆ ಎಲ್ಲ ಮಾಡಿಸ್ತಾಯಿದ್ವಿ. ನಾನು ಬಾಣಿತನದಲ್ಲಿದ್ದಾಗ ನಮ್ಮ ಹುಡುಗಿಗೆ ಸರಿ ಮಾಡಬೇಕು ಅಂತ ಹೇಳಿ ರಾಗಿ ತೊಳಿತಿದ್ರಲ್ಲ ನಮ್ಮಮ್ಮ, ಆವಾಗ ನೋಡ್ಕೊಂಡಿದ್ದೆ ತುಂಬ ಗಲೀಜು ಬರುತ್ತೆ ಅಂತ ಹೇಳಿ. ಅದಕ್ಕೆ ಫ್ರೆಂಡ್ಸ್, ಒಂದು 10 kg 15 kg ಅಷ್ಟು ರಾಗಿನ ಮಿಲ್ ಮಾಡಿಸ್ಕೊಳ್ಳಿ. ಜಾಸ್ತಿ ಮಾಡಿಸ್ಕೊಳಕ್ಕೆ ಹೋಗಬೇಡಿ, ಬಿಸಿಲಲ್ಲಿ ಒಣಗಾಕೋದು ಎಲ್ಲ ಮಾಡಬೇಕಾಗುತ್ತೆ. ಸ್ವಲ್ಪನೇ ಮಾಡಿಸ್ಕೊಳ್ಳಿ. ರಾಗಿನ ತೊಳೆದು ಯೂಸ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ. ಪಾಪ ಕುಣಿತಾಳೆ ಅಲ್ಲೇನೆ. ಅಮ್ಮ ಹಾಡೇಳು ಓನಲ್ಲ. ಸಾಕು. ಎಷ್ಟೊಳದ್ರು ಹಿಂಗೆ ಬರ್ತಾ ಇರೋದು ಗಲೀಜು. ಸಾಕು ಬಿಡ್ರಿ, ಬಟ್ಟೆ ಹಾಕ್ತಿಂದ. ನೋಡಿ ಎಷ್ಟು ಗಲೀಜು ಹೋಗ್ತಾ ಐತೆ. ಎಷ್ಟು ನೋಡಿ ಎಲ್ಲ ಕಪ್ಪುಗೆ ಹೋಗ್ತಾ ಐತೆ. ಕೊನೆಗೆ ನೋಡಿ ಎಷ್ಟು ಚೆನ್ನಾಗಿದೆ ರಾಗಿ. ಫೈನಲಾಗಿ ಈ ಥರ ಬರುತ್ತೆ ರಾಗಿ. ನೋಡಿ ಎಲ್ಲ ಗಲೀಜಾಗಿದೆ. ನೋಡಿ ಎಷ್ಟು ಕೆಂಪು ಕಾಣಿಸ್ತಾ ಇದೆ ಅಲ್ವಾ. ಅದಕ್ಕೆ ತೊಳೆದು ಯೂಸ್ ಮಾಡಬೇಕು ಅಂತ ಹೇಳೋದು. ನೋಡಿ ಒಣಗಾಕಕ್ಕೆ ಹೋಗ್ತಾ ಇದ್ದಾರೆ. ಒಂದು ಬಟ್ಟೆ ಹಾಸಿ ಅದ್ರ ಮೇಲೆ ರಾಗಿನ ಹರಡಬೇಕು ಚೆನ್ನಾಗಿ ತೆಳ್ಳಗೆ. ಫೈನಲಿ ಎಲ್ಲ ಹರಡಿ ತೆಳ್ಳಗೆ ಹರಡಾಗಿದೆ. ಮೇಲ್ಗಡೆ ಒಂದು ಬಟ್ಟೆ ಹಾಕಿ ಮುಚ್ಚಿ 1 ದಿನ ಅಥವಾ 2 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ರೆ ಆಮೇಲೆ ಮಿಲ್ಗೆ ಹಾಕಿಸ್ಕೊಂಡು ಬರ್ಬೋದು. ಚೆನ್ನಾಗಿರುತ್ತೆ. ರಾಗಿ ಹಿಟ್ಟು ಕೂಡ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.